ಹಾಯ್ ಫ್ರೆಂಡ್ಸ್, ನಮಸ್ಕಾರ. ತುಳುನಾಡು ಅಡುಗೆ ಚಾನಲ್ಗೆ ನಿಮಗೆ ಸ್ವಾಗತ, ಸುಸ್ವಾಗತ. ಫ್ರೆಂಡ್ಸ್, ಇವತ್ತು ನಾವೊಂದು ಬೂತಾಯಿ ಮೀನಿನ ಒಂದು ಪದಾರ್ಥವನ್ನು ಅಂದರೆ ಗಶಿಯನ್ನು ಮಾಡ್ತಾ ಇದ್ದೇವೆ. ಅದಕ್ಕೋಸ್ಕರ ಇಲ್ಲಿ ನಾವೊಂದು 10 ಬೂತಾಯಿ ಮೀನು ಸಿಕ್ಕಿದೆ. ಯಾಕಂದರೆ ಈಗ ಮೀನು ಸಿಗುವಂಥ ಟೈಮ್ ಅಲ್ಲ ಇದು ಇಲ್ಲಿ ಕರಾವಳಿ ಸೈಡಲ್ಲಿ ನಮಗೆಲ್ಲ ಈ ಮೀನೆಲ್ಲ ಹಿಡಿಲಿಕ್ಕಿಲ್ಲ. ಈಗ ಸೈಕ್ಲೋನು ಮತ್ತು ಮಳೆಗಾಲ ಆಗಿರೋದ್ರಿಂದ ಈಗ ಮೀನು ಹಿಡಿಲಿಕ್ಕಿಲ್ಲ. ಆದ್ದರಿಂದ ಒಂದು 10 ಮೀನಷ್ಟು ಸಿಕ್ಕಿದೆ. ಕಾಸ್ಟ್ಲಿ ಈಗ ಮೀನು ಒಂದು 10 ಸಿಕ್ಕಿದೆ ನಮಗೆ ಬೂತಾಯಿ. ಅದನ್ನು ಒಳ್ಳೆ ನೀಟಾಗಿ ಕ್ಲೀನ್ ಮಾಡಿ ಇಲ್ಲಿ ತೊಳೆದಿಟ್ಟಿದ್ದೇವೆ. ಒಂದು 10 ಬೂತಾಯಿ ಇದೆ. ಇವತ್ತು ಅದರ ಒಂದು ರೆಸಿಪಿಯನ್ನು ಮಾಡುವ ನಾವು. ಯಾವ ರೀತಿ ಅಂತೇಳಿ ಇಲ್ಲಿ ಎಕ್ಸ್ಪ್ಲೈನ್ ಮಾಡ್ತೇನೆ. ಓಕೆ ಫ್ರೆಂಡ್ಸ್, ಇಲ್ಲಿ ಬೂತಾಯಿ ಮೀನಿನ ಪದಾರ್ಥಕ್ಕೋಸ್ಕರ ನಾವು ಒಂದು ಕೈ ಹಿಡಿಯಷ್ಟು ಕೆಂಪು ಮೆಣಸಿನಕಾಯಿ ತಗೊಂಡಿದ್ದೇವೆ, ಬ್ಯಾಡಿಗೆ ಮೆಣಸು. ನಂತರ 1 ಚಮಚೆಯಷ್ಟು ಜೀರಿಗೆ ಇದೆ. ನಂತರ 1 ಚಮಚೆಯಷ್ಟು ಕಾಳು ಮೆಣಸಿದೆ. ನಂತರ 1 ಚಿಟಿಕೆಯಷ್ಟು ಓಮ. ನಂತರ ಸಾಸಿವೆ ಒಂದು ಸ್ವಲ್ಪ. ಅದೇ ರೀತಿ 1 ಚಿಟಿಕೆಯಷ್ಟು ಮೆಂತೆ. ಅದೇ ರೀತಿ ಒಂದು 6-7 ಎಸಳಿನಷ್ಟು ಬೆಳ್ಳುಳ್ಳಿ ಇದೆ. ಒಂದು ಅರ್ಧ ಗೆಡ್ಡೆ ಈರುಳ್ಳಿ. ಓಕೆ. ನಂತರ ಒಂದು ಅರ್ಧ ಚಮಚೆಯಷ್ಟು ಹಳದಿ ಹುಡಿ ಇದೆ, ಅರಚಿನ ಹುಡಿ. ನಂತರ 2 ಚಮಚೆಯಷ್ಟು ಕೊತ್ತಂಬರಿ ಇದೆ. ಓಕೆ, ಇವಿಷ್ಟೇ ಮಸಾಲೆಗೋಸ್ಕರ ಬೇಕಾಗಿರುವಂಥದ್ದು. ಓಕೆ, ಇದು ಮಸಾಲೆಗಾಗಿ ಅರ್ಧ ಈರುಳ್ಳಿ ಇಲ್ಲಿ ತಗೊಂಡಿದ್ದೇವೆ. ನಂತರ 1 ಇಂಚಿನಷ್ಟು ಶುಂಠಿಯನ್ನು ಹೆಚ್ಚಿಟ್ಟಿದ್ದೇವೆ. ಅದೇ ರೀತಿ ಕಾಯಿಮೆಣಸು 2-3 ಕಾಯಿಮೆಣಸನ್ನು ಸ್ಲೈಸ್ ಮಾಡಿ ಇಟ್ಟಿದ್ದೇವೆ. ಅರ್ಧ ಗಡಿಯಷ್ಟು ತೆಂಗಿನ ತುರಿ ಇದೆ, ಅರ್ಧ ತೆಂಗಿನ ತುರಿ. 1 ಲೋಟದಷ್ಟು ನಾವು ಜಾರಿಗೆ ಹುಳಿ ಅಂತ ಒಂದು ಸಿಗುತ್ತೆ, ಜಾರಿಗೆ ಹುಳಿ. ಅದರ ನೀರನ್ನು ಇಲ್ಲಿ ಯೂಸ್ ಮಾಡ್ತಾ ಇದ್ದೇವೆ. ನಿಮಗೆ ಜಾರಿಗೆ ಹುಳಿ ಸಿಗದೇ ಇದ್ದಲ್ಲಿ ಈ ನಾರ್ಮಲ್ ಹುಳಿ ಕೂಡ ಹಾಕ್ಬೋದು, ಅಥವಾ ಟೊಮೊಟೊ ಕೂಡ ಕೆಲವರು ಹಾಕ್ತಾರೆ, ಅದು ಕೂಡ ಓಕೆ. ನಾವು ಸ್ವಲ್ಪ ವೆರೈಟಿ ಆಗಿರಲಿ ಅನ್ನೋದಕ್ಕೋಸ್ಕರ ಇಲ್ಲಿ ಜಾರಿಗೆ ಹುಳಿ ತಗೊಂಡಿದ್ದೇವೆ. ಓಕೆ, ಮೊದಲನೇದಾಗಿ ಗ್ಯಾಸ್ ಸ್ಟವ್ ಮೇಲೆ ಮೆಣಸನ್ನು ಹುರಿಯುವ. ನಾವು ತಗೊಂಡಿರುವಂಥ ಎಲ್ಲ ಮೆಣಸನ್ನು ಇಲ್ಲಿ ಹುರಿಬೇಕು. ಈಗ ಆದಷ್ಟು ಲೋ ಫ್ಲೇಮಲ್ಲಿ ಇಟ್ಟು ಹುರಿಯುವಂಥದ್ದು. ಓಕೆ, ಈಗ ಮೆಣಸು ಹುರಿದಾಗಿದೆ. ಈಗ ಅದರಲ್ಲಿ ನಾವು ಕೊತ್ತಂಬರಿಯನ್ನು ಸೇರಿಸ್ಕೊಳ್ಳುವ. ಕೊತ್ತಂಬರಿಯನ್ನು ಸೇರಿಸ್ಕೊಂಡ ನಂತರ ಜೀರಿಗೆಯನ್ನು ಹಾಕಬೇಕು. 1 ಚಮಚೆಯಷ್ಟು ಜೀರಿಗೆ ತಗೊಂಡಿದ್ದೇವೆ, ಅದನ್ನು ಕೂಡ ಇಲ್ಲಿ ಸೇರಿಸ್ಕೋಬೇಕು. ಅದೇ ರೀತಿ ಬಾಕಿ ಇರುವಂಥ ಮೆಂತೆ, ಅದೇ ರೀತಿ ಸಾಸಿವೆ ಮತ್ತು ಕಾಳುಮೆಣಸು, ಓಮ ಇವನ್ನೆಲ್ಲ ಸೇರಿಸಿ ಆದಷ್ಟು ಹುರಿಬೇಕು. ಈ ಒಂದು ಮಿಕ್ಸರ್ ಜಾರಿಗೆ ನಾವು ಹುರಿದಿರುವ ಮಸಾಲೆಯನ್ನು ಆ್ಯಡ್ ಮಾಡಿಕೊಳ್ಳುವ. ಅದೇ ರೀತಿ ಬೆಳ್ಳುಳ್ಳಿ ಹಾಗೂ ಈರುಳ್ಳಿಯನ್ನು ಸೇರಿಸ್ಕೊಳ್ಳುವ ಮಸಾಲೆಗೆ ರೆಡಿ ಮಾಡಲಿಕ್ಕೆ. ನಂತರ ಹಳದಿಯನ್ನು ಕೂಡ ಇಲ್ಲಿ ಹಾಕ್ಕೊಳ್ಳುವ. ನಂತರ ತೆಂಗಿನ ತುರಿಯನ್ನು ಒಂದು ಅರ್ಧ ಗಡಿ ತೆಂಗಿನ ತುರಿಯನ್ನು ನಾವು ತಗೊಂಡಿರುವಂಥದ್ದು, ಅದನ್ನು ಕೂಡ ಇಲ್ಲಿ ಹಾಕಿ ಜಾರಿಗೆ ಹುಳಿಯ ನೀರನ್ನೇ ಇಲ್ಲಿ ಹಾಕಿದ್ದೇವೆ ನಾವು. ಓಕೆ, ಇದನ್ನೊಂದು ಸರಿ ನಾವು ನೀಟಾಗಿ ಪೇಸ್ಟ್ ಮಾಡಿಕೊಳ್ಳುವ. ಓಕೆ ಫ್ರೆಂಡ್ಸ್, ಒಂದು ಮಣ್ಣಿನ ಬಿಸಾಲೆಯನ್ನು ತಗೊಂಡು ನಾವು ರುಬ್ಬಿಟ್ಟಿರುವಂಥ ಎಲ್ಲ ಮಸಾಲೆಯನ್ನು ಇದಕ್ಕೆ ಆ್ಯಡ್ ಮಾಡಿದ್ದೇವೆ. ಆ್ಯಡ್ ಮಾಡಿದ ನಂತರ ಒಂದು ಸ್ವಲ್ಪ ನೀರನ್ನು ಅದೇ ಮಿಕ್ಸಿ ಜಾರಿಗೆ ಹಾಕಿ ಅದನ್ನು ಕೂಡ ಇಲ್ಲಿ ಹಾಕೋಬೇಕು ನಾವು. ಈಗ ನಾವು ತೆಗೆದಿಟ್ಟಿರುವಂಥ ಕಾಯಿಮೆಣಸು, ಶುಂಠಿ ಹಾಗೂ ಅರ್ಧ ಈರುಳ್ಳಿಯನ್ನು ಇಲ್ಲಿ ಸೇರಿಸ್ಕೊಡುವ. ಸೇರಿಸ್ಕೊಂಡ ನಂತರ 1 ಚಮಚೆಯಷ್ಟು ಉಪ್ಪನ್ನು ಇದಕ್ಕೆ ಹಾಕ್ಕೊಳ್ಳುವ. ಮೊದಲನೇದಾಗಿ 1 ಚಮಚೆಯಷ್ಟು ಉಪ್ಪನ್ನು ಸೇರಿಸ್ಕೊಂಡಿದ್ದೇವೆ ನಾವು. ಈಗ ಈ ಮಸಾಲೆಯನ್ನು ಸರಿ ಕುದಿಸ್ಕೊಳ್ಳುವ ಮೊದಲನೇದಾಗಿ. ಎಸ್ ಫ್ರೆಂಡ್ಸ್, ಇಲ್ಲಿ ಮಸಾಲೆನ ನಾವು ಗ್ಯಾಸ್ ಮೇಲೆ ಇಟ್ಟು ಈಗ ಒಂದು ಸಾರಿ ಕುದಿಸ್ಕೊಳ್ಳುವ. ಓಕೆ ಫ್ರೆಂಡ್ಸ್, ಇಲ್ಲಿ ನಾವು ಹಾಕಿರುವಂಥ ರೆಡಿ ಮಾಡಿಡುವಂಥ ಮಸಾಲೆ ಎಲ್ಲ ಕುದೀತಾ ಇದೆ. ಈಗ ಒಳ್ಳೆ ಕುದಿ ಬರ್ತಾ ಇದೆ ನೋಡಿ. ಇದಕ್ಕೆ ನಾವೀಗ ಮೀನನ್ನು ಸೇರಿಸ್ಕೊಡುವ. ನಾವು ತಗೊಂಡಿರುವಂಥ 10 ಬೂತಾಯಿ ಮೀನೇನಿದೆ ಅದನ್ನು ಇಲ್ಲಿ ಸೇರಿಸ್ಕೋಬೇಕು. ಈಗ ಇಲ್ಲಿ ಮೀನು ಹಾಕಿದ ನಂತರ ಇನ್ನು ಇದು ಬೇಯಬೇಕು. ಬೆಂದ ನಂತರ ನಾವು ತೋರಿಸ್ತೇವೆ. ಈಗ ಅದಕ್ಕೋಸ್ಕರ ಒಂದು ಬಾಯಿ ಮುಚ್ಚಳವನ್ನು ಹಾಕಿ ಸ್ವಲ್ಪ ಬೇಯಿಸ್ಕೊಳ್ಳುವ ಮೊದಲನೇದಾಗಿ. ಎಸ್, ಓಕೆ ಫ್ರೆಂಡ್ಸ್, ನಮ್ಮ ಮೀನಿನ ಪದಾರ್ಥ ರೆಡಿಯಾಗಿದೆ. ಇಲ್ಲಿ ನೋಡ್ಬೋದು ಫಸ್ಟ್ ಕ್ಲಾಸ್ ಆಗಿ ಕುದಿ ಬರ್ತಾ ಇದೆ. ಹಾಕಿರುವಂಥ ಮೀನು
ಅದೇ ರೀತಿ ಕಾಯಿ ಮೆಣಸು ಇರ್ಬೋದು, ಅದರ ಮೇಲೆ ಇದು ಮಸಾಲೆ ಎಲ್ಲ ಸೂಪರ್ ಆಗಿ ಬ್ಲೆಂಡ್ ಆಗಿದೆ. ನೋಡಿದಿರಲ್ಲ, ಬೂತಾಯಿ ಮೀನಿನ ಸಾರು ಇದು. ಇದೇ ರೀತಿ ಮಸಾಲೆ ಇಂಗ್ರೀಡಿಯೆಂಟ್ಸ್ ಏನೆಲ್ಲ ಯೂಸ್ ಮಾಡಿ ನೀವು ಕೂಡ ಪದಾರ್ಥವನ್ನ ಮಾಡಿ. ಬೂತಾಯಿ ಮೀನಿನ ಪದಾರ್ಥ ಸೂಪರ್ ಆಗುತ್ತೆ, ಊಟದ ಜೊತೆ ಹಾಗೂ ದೋಸೆ ಇನ್ನಿತರ ತಿಂಡಿ ಜೊತೆಗೂ ಸೂಪರ್ ಆಗುತ್ತೆ. ಓಕೆ ಫ್ರೆಂಡ್ಸ್, ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಅದೇ ರೀತಿ ತುಳುನಾಡು ಅಡುಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿದ ನಂತರ ಅದರ ಬದಿಯಲ್ಲಿ ಕೊಟ್ಟಿರುವಂಥ ಬೆಲ್ ಐಕಾನ್ ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ. ಯಾಕಂದರೆ ಬೆಲ್ ಐಕಾನ್ ಪ್ರೆಸ್ ಮಾಡೋದ್ರಿಂದ ನಾವು ಮಾಡಿರೋಂಥ ಎಲ್ಲ ವಿಡಿಯೋದ ಅಪ್ಡೇಟ್ಸ್ ನಿಮಗೆ ಸಿಗತ್ತೆ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋವನ್ನು ಮುಗಿಸ್ತಾ ಇದ್ದೇವೆ. ಥ್ಯಾಂಕ್ ಯು ವೆರಿ ಮಚ್. ವಂದೇ ಮಾತರಂ.